ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಮ್ಮ ಎಲ್ರಿಗೂ ತುಂಬ ಹತ್ರ ಅಂದರೆ ಜಾಸ್ತಿ ಗೊತ್ತಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ರಾಜಕಾರಣಿ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಅವರ ಫ್ಯಾಮಿಲಿಯಲ್ಲಿರೋ ಕುಮಾರಸ್ವಾಮಿ ಮತ್ತು HD ರೇವಣ್ಣ ಅವರು ಮತ್ತು HD ದೇವೇಗೌಡ. ಸೊ ಇದ್ರ ಬಗ್ಗೆ ನಮ್ಮ ಎಲ್ರಿಗೂ ಯಾರಿಗೆಲ್ಲ ಇಷ್ಟು ದಿವಸ ಗೊತ್ತಾಗಿರ್ಲಿಲ್ವೋ ಅಷ್ಟು ಜನಕ್ಕೂ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಇವರು ಮಾಡಿದ ತಪ್ಪು ಏನಪ್ಪ ಅಂತ ಹೇಳಿದ್ರೆ, ಇವರು ರಾಜಕೀಯದಲ್ಲಿ ಇರುವಾಗ ಅಂದರೆ ಇದ್ದಾರೆ ಇವಾಗ ಎಲ್ಲ ಅಲ್ಲಿ ಊರಲ್ಲಿರೋ ಜಮೀನುಗಳೆಲ್ಲ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ. ಸುಮಾರು ಜನದು ಅಂದರೆ ಏನು ಕಾಸೆ ಕೊಡಲ್ಲ, ಆದ್ರೂ ಜಮೀನು ಬರ್ಕೊಡೋ ಅಂತ ಹೇಳ್ಬಿಟ್ಟು ಆ ಥರ ಒಂದು ಬರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ನ್ಯೂಸ್ ಬರ್ತಾ ಇದೆ. ಮತ್ತು ತುಂಬ ಹೆಣ್ಮಕ್ಳನ್ನ ಕೆಟ್ಟದಾಗಿ ನಡೆಸಿದ್ದಾರೆ. ಮತ್ತು ಅದು ಇಲ್ಲದೆ ಈ ಥರ ಒಂದು ಪೊಲಿಟಿಷಿಯನ್ನು ನಮ್ಮ ದೇಶದಲ್ಲಿ ಇದಾರಪ್ಪ ಅಂತ ಹೇಳಿದ್ರೆ ನಮಗೆ ತುಂಬ ಅವಮಾನ ಆಗಬೇಕು. ಇವರಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಫಸ್ಟು ಇವರಿಗೆ ಈ ಎಲೆಕ್ಷನಲ್ಲಿ ನಿಂತಿದ್ರಲ್ಲ, ಈ ಎಲೆಕ್ಷನ್ ಅಲ್ಲಿ ಏನು ಇವರು ಯಾವ ಕ್ಷೇತ್ರದಲ್ಲಿ ನಿಂತಿದ್ರು ಅವರಿಗೆ ಅಲ್ಲಿ ಇನ್ನೊಂದು ಎಲೆಕ್ಷನ್ನ ಮಾಡಬೇಕು. ಮೊದಲನೇದಾಗಿ ಏನು ಮಾಡಬೇಕು, ಎಲೆಕ್ಷನ್ನ ಅನೌನ್ಸ್ ಮಾಡಬೇಕು. ಇಂಥ ಒಂದು ರಾಜಕಾರಣಿ ನಮ್ಮ ದೇಶದಲ್ಲಿ ಅದು ಒಂದು MP ಕ್ಯಾಂಡಿಡೇಟ್ ಆಗಿ ಇನ್ನೂ ಇಟ್ಕೊಂಡಿರೋದು ಬಹಳ ತಪ್ಪು. ಎರಡನೇದಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವರು ಒಂದು ಮಾಡಿರುವ ಈ ಎಲ್ಲಾನು ನಮ್ಮ SIT ಟೀಮ್ ಅವರು ಫುಲ್ ಆಗಿ ಅಂದ್ರೆ ಅಷ್ಟು ಎಲ್ಲಾನು ತೆಗೆದು ಇವ್ರದ್ದು ಜಮೀನ್ ಎಷ್ಟಿದೆ, ಎಲ್ಲಿಂದ ಬಂದಿದೆ, ಮತ್ತು ಇವರು ಯಾರ್ದೆಲ್ಲ ಜಮೀನ ಆಕ್ರಮಣ ಅಂದ್ರೆ ಪಡ್ಕೊಂಡಿದಾರೋ ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಇದನ್ನ ತೀರಾ ವಿಚಾರಣೆ ಮಾಡಬೇಕು. ಮತ್ತೆ ಇವರು ಯಾರಿಗ ಹೆಸರಿಗೆಲ್ಲ ಅಂದ್ರೆ ಬಿನಾಮಿ ಹೆಸರಲ್ಲಿ ಯಾರಿಗೆಲ್ಲ ಬರ್ಕೊಟ್ಟಿದಾರೋ ಅಲ್ಲಿ ಇರುವ ತಾಲೂಕು ಆಫೀಸ್ ಆಗ್ಲಿ ಇಲ್ಲ ಎಲ್ಲಾನು ಇವ್ರ ರಿಲೇಷನ್ಗಾಗ್ಲಿ ಇವರ ಸ್ನೇಹಿತರಿಗಾಗ್ಲಿ ಮತ್ತೆ ಇವ್ರ ಸಂಬಂಧಿಕರಿಗಾಗ್ಲಿ ಎಲ್ಲಿಂದ ಅವ್ರದ್ದು ಈ ಜಮೀನೆಲ್ಲ ಬಂತು, ಎಷ್ಟೆಲ್ಲ ಒಂದು ಇವ್ರ ಹತ್ರ ಒಡವೆ ಇದೆ, ಮತ್ತೆ ಇಷ್ಟೊಂದು ಹಣ ಅವ್ರ ಹತ್ರ ಇದೆಯಪ್ಪ ಅಂತ ಹೇಳಿದ್ರೆ ಇದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಇದೆಲ್ಲ ಫುಲ್ ಒಂದು ವಿಚಾರಣೆ ಮಾಡಿ SIT ಟೀಮ್ ಅವರು ಸಬ್ಮಿಟ್ ಮಾಡಬೇಕು. ಮತ್ತೆ ಇದೆಲ್ಲ ಆದ್ಮೇಲೆ ಇವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಇವ್ರನ್ನ ಅಲ್ಲಿ ಜೈಲಿಗೆ ಹಾಕೋದ್ರಿಂದ ಅವ್ರು ಅಲ್ಲೇ ಇರ್ತಾರೆ, ಜೈಲಲ್ಲಿ 100 ಜನ ಇರ್ತಾರೆ, ಒಂದು 5 ದಿವಸ ಮಾತಾಡ್ತಾರೆ, ಹಾಗೆ ಅದು ಕೇಸು ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಇವ್ರನ್ನ ಗಲ್ ಶಿಕ್ಷೆ ಮಾಡಿದ್ರು ಏನು ಯೂಸ್ ಇಲ್ಲ, ಆದ್ರೂ ಒಂದೇ ದಿವಸದಲ್ಲಿ ಇವ್ರು ಎಲ್ಲಾನು ಮರ್ತು ಬಿಡ್ತಾರೆ. ಇವ್ರಿಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಲ್ಲಿ ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಎಲ್ರು ಒಂದು ಈ ಪ್ಯಾಲೇಸ್ ಗ್ರೌಂಡ್ ಆಗ್ಲಿ ಒಂದು ಒಳ್ಳೆ ಗ್ರೌಂಡ್ ಇರೋ ಜಾಗದಲ್ಲಿ ಕರ್ಕೊಂಬಂದ್ಬಿಟ್ಟು ಇವ್ರನ್ನ ನೀಟಾಗಿ ಒಂದು ಡಿಸ್ಪ್ಲೇ ಮಾಡಿ ಇವ್ರಿಗೆ ಏನೆಲ್ಲ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಅದು ಎಲ್ರು ಜನರ ಮಧ್ಯಾಹ್ನ ಇವರಿಗೆ ಒಂದು ಶಿಕ್ಷೆನ ಕೊಟ್ರೆ ನೋಡಿ ಹೆಂಗಿರುತ್ತೆ. ಇನ್ನು ಮುಂದೆ ಈ ತರ ಒಂದು ಕೆಲಸನ ಯಾವ ರಾಜಕಾರಣಿಗಳು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ರಾಜಕೀಯಕ್ಕೆ ಬರೋಕ್ಕೆ ಅವರು ಹಿಂದೆ ಮುಂದೆ ನೋಡ್ಬೇಕು. ಈ ತರ ಒಂದು ರಾಜಕಾರಣಿಗೆ ನಾವೆಲ್ಲ ಒಂದು ಓಟ್ ಹಾಕಿ ಇವ್ರನ್ನ ಗೆಲ್ಸಿದೀವಿ ಅಂತ ಹೇಳಿದ್ರೆ ನನಗೆ ತುಂಬಾ ಅವಮಾನ ಆಗುತ್ತೆ. ದಯವಿಟ್ಟು ಎಲ್ಲ ರಾಜಕಾರಣಿಗಳಿಗೂ ನಾನು ಹೇಳೋದು ಒಂದೇ ಒಂದು,
ನೋಡಿ, ನೀವು ಬಂದಿರೋದು ಜನಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಓಟನ್ನ ತಗೊಂಡಿದ್ದೀರಾ. ಆದ್ರೆ ಜನಕ್ಕೆ ಒಳ್ಳೇದು ಆಗಿಲ್ಲ, ಜನಕ್ಕೆ ತುಂಬಾ ನೀವು ಮೋಸನೇ ಮಾಡಿದ್ದೀರಾ. ಈ ತರ ಒಂದು ಮೋಸಕಾರ ರಾಜಕೀಯಲ್ಲಿ ಇದಾನಪ್ಪ ಅಂತ ಹೇಳಿದ್ರೆ ತುಂಬಾ ಅವಮಾನ ಆಗುತ್ತೆ. ಮತ್ತೆ ಈ ತರ ಒಂದು ಕೆಲಸನ ನೀವು ಸಪೋಸ್ ರಾಜಕಾರಣಿಯಾಗಿ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ನೀವು ದುಡ್ಕೊಂಡಿದ್ದೀರೋ, ನಿಮ್ಮ ಸರ್ಕಾರದಲ್ಲಿ ನಿಮಗೆ ಎಷ್ಟು ಸಂಬಳ ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಇಟ್ಕೊಂಡು ಈ ತರ ದರೋಡೆ ಮಾಡಿಬಿಟ್ಟು ಅವ್ರನ್ನ ಎದುರಿಸಿ ಇವ್ರನ್ನ ಎದುರಿಸಿ ಮತ್ತೆ ಮನೆಯಲ್ಲಿ ಆ ಜಮೀನ್ ಕೊಡೋ ಈ ಜಮೀನ್ ಕೊಡೋ ಎಲ್ಲ ಎದುರಿಸ್ಬಿಟ್ಟು ಅವ್ರನ್ನ ಬರೀ ಸಿಗ್ನೇಚರ್ ಹಾಕೊಂಡು ನಿಮ್ಮ ಹೆಸರಿಗಾಗಲಿ ನಿಮ್ಮ ಬಿನಾಮಿ ಹೆಸರಿಗಾಗಲಿ ಯಾರಿಗೆಲ್ಲ ಬರ್ಕೊಂಡಿದ್ರು ದಯವಿಟ್ಟು ಅದನ್ನೆಲ್ಲ ಅವ್ರವ್ರಿಗೆ ಒಪ್ಪಿಸ್ಬಿಡಿ. ಯಾಕಂದ್ರೆ ತುಂಬಾ ಜನ ಈ ತರ ಮೋಸ ಆಗಿದ್ದಾರೆ. ಅವ್ರು ಇವಾಗ ಪ್ರಜ್ವಲ್ಗೆ ಮಾತ್ರ ಈ ತರ ಮೋಸ ಮಾಡಿದಾರ ಅಂತ ಇಲ್ಲ, ಆ ತರ ತುಂಬಾ ಪೊಲಿಟಿಷಿಯನ್ಗಳು ಮೋಸ ಮಾಡಿದ್ದಾರೆ. ಎಲ್ಲರದು ಈ ಏನೆಲ್ಲ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಇಂಡಿಯನ್ ಗೌರ್ಮೆಂಟ್ ಆಗ್ಲಿ ಮತ್ತೆ ಆ ಸ್ಟೇಟ್ ಅಲ್ಲಿ ಇರೋ ಗೌರ್ಮೆಂಟ್ ಆಗ್ಲಿ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ತೀರಾ ವಿಚಾರಣೆ ಮಾಡಬೇಕು. ಯಾಕಂದ್ರೆ ಇವ್ರು ಒಬ್ಬರೇ ಈ ತರ ತಪ್ಪು ಮಾಡಿರ್ಲಿಲ್ಲ. ಇವ್ರೊಬ್ಬರೇ ಈ ತರ ತಪ್ಪು ಮಾಡಿದ್ರೆ ಇಷ್ಟೊತ್ತು ಗೊತ್ತಾಗ್ತಿತ್ತು. ಇದೇ ತರ ತುಂಬಾ ರಾಜಕಾರಣಿಗಳು ತಪ್ಪು ಮಾಡ್ತಿದ್ದಾರೆ. ಎಲ್ಲಾನು ನಾವು ಒಂದು ಕಂಡುಹಿಡಿದ್ಬಿಟ್ಟು ಎಲ್ರಿಗೂ ಒಂದು ಈ ತರ ಒಂದು ಶಿಕ್ಷಣ ಕೊಡಬೇಕು. ಈ ಶಿಕ್ಷಣ ಯಾವ ದೇಶದಲ್ಲೂ ಇರಬಾರ್ದು, ಆ ತರ ಒಂದು ಶಿಕ್ಷಣ ಕೊಡಬೇಕು. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋ ವಿಡಿಯೋಸು ಅವರು ಏನೆಲ್ಲ ಮಾಡಿದಾರೋ ದಯವಿಟ್ಟು ಅದನ್ನೆಲ್ಲಾನು ಅವರವರ ಮೊಬೈಲಲ್ಲಿ ಇದ್ರೆ ದಯವಿಟ್ಟು ಅದನ್ನ ಡೆಲೀಟ್ ಮಾಡಿಬಿಡಿ. ಮತ್ತು ಈ ವಾಟ್ಸಪ್ ಅಲ್ಲಾಗ್ಲಿ ಇಲ್ಲ ಬೇರೆ ಬೇರೆ ಆಪ್ಸ್ಗಳಲ್ಲಿ ಇದನ್ನ ಬಿಡುಗಡೆ ಯಾರೆಲ್ಲ ಮಾಡಿದಾರೋ ದಯವಿಟ್ಟು ಅವ್ರನ್ನೆಲ್ಲಾನು ಸ್ವಲ್ಪ ವಿಚಾರಣೆ ಮಾಡಿ ಈ ತರ ಸ್ಪ್ರೆಡ್ ಮಾಡ್ಬೇಡ ಅಂತೇಳಿ. ನೋಡಿ, ಇವಾಗ ಎಲ್ಲರೂ ಆ ವಿಡಿಯೋಸ್ ನೋಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಅದನ್ನ ಯಾಕೆ ನೋಡ್ಬೇಕು? ನೋಡಿ, ನಮ್ಮ ಮನೆಯಲ್ಲಿ ಆಗಿರೋ ತರ ನಾವು ಅದನ್ನ ಟ್ರೀಟ್ ಮಾಡ್ಬೇಕು. ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಬೇರೆ ಹೆಣ್ಮಕ್ಳು ಅಂದ್ರೆ ಎಲ್ರು ಒಂದೇನೆ. ಸೊ ಈ ತರ ಒಂದು ವಿಡಿಯೋಸ್ನ ನೋಡೋದಾಗ್ಲಿ ಮತ್ತೆ ಈ ಮಾಡಿರೋ ವಿಡಿಯೋಸ್ನ ಸ್ಪ್ರೆಡ್ ಮಾಡೋದಾಗ್ಲಿ ತುಂಬಾ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಂದು ಮಾಡ್ಲೇಬೇಡಿ. ಕಡ್ಡಾಯವಾಗಿ ಇದನ್ನ ಗೌರ್ಮೆಂಟ್ ಅವರು ಇದನ್ನ ತಡೆ ಮಾಡಬೇಕು. ಇದನ್ನ ಯಾರೆಲ್ಲ ಶೇರ್ ಮಾಡಿದಾರೋ ಅವ್ರನ್ನೆಲ್ಲ ಫಸ್ಟು ಎಲ್ಲಿಂದ ಶೇರ್ ಆಯ್ತು ಅಲ್ಲಿಂದ ಅದನ್ನ ಇದು ಮಾಡ್ಬಿಟ್ಟು ಎಲ್ರಿಗೂ ಒಂದು, ಯಾಕಂದ್ರೆ ನೋಡಿ, ಅವ್ರು ನೋಡೋದ್ರಿಂದ ಅವ್ರ ಪಕ್ಕದ ಮನೆಯಲ್ಲಿ ನೋಡಿರ್ಬೋದು, ಇಲ್ಲ ಅವ್ರ ಮುಖನ ಅವ್ರ ತಂದೆ ತಾಯಿಗೆಲ್ಲ ನೋಡಿರ್ತಾರೆ. ಸೊ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು ಅವ್ರಿಗೇನು ಅನಾಹುತ ಆಗ್ಬಾರ್ದು. ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಕೆಲಸನ ಮಾಡಿದ್ರೆ ಯಾರು ತಪ್ಪು ಮಾಡಿದಾನೋ ಅವನಿಗೆ ಮಾತ್ರ ಶಿಕ್ಷೆ ಆಗುತ್ತೆ. ಯಾರು ಪಾಪ ಅವ್ರು ಎಷ್ಟೋ ಒಂದು ಕಷ್ಟಪಟ್ಟು ಅವ್ರನ್ನ ಏನೆಲ್ಲ ಬೆದರಿಸಿ ಅವನು ಈ ತರ ಒಂದು ವಿಡಿಯೋ ಮಾಡಿದಾನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದ್ದಿರ್ಬೋದು. ನೋಡಿ, ಎಷ್ಟೊಂದ್ ಜನ ಸುಮ್ನೆ ನೋಡಪ್ಪ ಇಲ್ಲಿ ಚೆನ್ನಾಗಿದೆಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದ್ ಜನ ಏನೇನೋ ಕೆಲಸ ಮಾಡ್ತಾರೆ. ಕೆಲವರು ಏನು ಅಮಾಯಕ, ಅವ್ರಿಗೆ ಏನು ಗೊತ್ತಿರಲ್ಲ, ಅವ್ರನ್ನ ತಗೊಂಬಂದು ಈ ತರ ಒಂದು ನೀಚ ಕೆಲಸಕ್ಕೆ ಮಾಡಿ ಇಟ್ಟಿದ್ದಾರೆ. ಸೊ ಇಂಥವ್ರನ್ನೆಲ್ಲ ಸ್ವಲ್ಪ ನಾವು ಬೆಳೆಸೋದು ಬಹಳ ತಪ್ಪಾಗುತ್ತೆ. ದಯವಿಟ್ಟು ಎಲೆಕ್ಷನ್ ಕಮಿಷನ್ ಅವರು ತೀರ್ಮಾನ ಮಾಡಿ ಈ ಪ್ರಜ್ವಲ್ ರೇವಣ್ಣ ಅವರು ಯಾವ ಕ್ಷೇತ್ರದಲ್ಲಿ ನಿಂತಿದ್ರು ಅಂದ್ರೆ ಈ ಹೊಳೆ ನರಸೀಪುರ ಹಾಸನಲ್ಲಿ, ಅಲ್ಲಿ ಒಂದು ಹೊಸದಾಗಿ ಅಂದ್ರೆ ಅಲ್ಲಿ ಒಂದು ಈ ಜೂನ್ ತಿಂಗಳ ಒಳಗಡೆನೆ ಒಂದು ಎಲೆಕ್ಷನ್ ಡೇಟ್ ನ ಅನೌನ್ಸ್ ಮಾಡಬೇಕು. ನಾನು ಹೇಳೋದು ಇದು ಒಂದೇ, ಎಲೆಕ್ಷನ್ ಡೇಟ್ ನ ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡ್ಬಿಟ್ಟು ಒಂದು ಒಳ್ಳೆ ವ್ಯಕ್ತಿನ ಅಂದ್ರೆ ಈ JDS ಅಂತ ಒಂದು ಬಿಟ್ಬಿಟ್ಟು ಬೇರೆ ಯಾರಾದ್ರೂ ಒಂದು ಒಳ್ಳೆ ಕ್ಯಾಂಡಿಡೇಟ್ ನ ನಿಲ್ಲಿಸಿ, ಇಂಡಿಪೆಂಡೆಂಟ್ ಆಗಿ ಇದ್ರೂ ಕೂಡ ಪರವಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ಒಂದು ವ್ಯಕ್ತಿಗೆ ಒಂದು ಸೀಟ್ ಕೊಟ್ಟು ಅವ್ರನ್ನ ನಿಲ್ಲಿಸಿ ಅವ್ರಿಗೆ
ಎಲ್ರು ಓಟ್ ಹಾಕ್ಬೇಕು. ಇಂಥ ಒಂದು ದುಡ್ಡಿರೋ ವ್ಯಕ್ತಿ ಮತ್ತೆ ಇಂಥ ಒಂದು ಮೋಸಗಾರಗಳಿಗೆ ನಾವು ಓಟ್ ಹಾಕೋದು ಬಹಳ ತಪ್ಪು. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಅಪ್ಪ ಆಗ್ಲಿ ಅವ್ರ ಅಮ್ಮ ಆಗ್ಲಿ, ಅವ್ರ ಅಮ್ಮ ಅವತ್ತು ನೀವೆಲ್ಲರೂ ನೋಡಿರ್ತೀರ 1.5 ಕೋಟಿ ರೂಪಾಯಿ ಕಾರು ಮೋಸ ಆಗಿದೆ ಅಂತ ಹೇಳ್ಬಿಟ್ಟು, ಅವತ್ತೇ ಅವರಿಗೆ ಗೊತ್ತಾಗಿರ್ಬೇಕು ಯಾವ ಮಟ್ಟಕ್ಕೆ ಇದು ನೋಡಿ ಅವನ ಶಾಪ, ಆ 2 ವೀಲರ್ ಅವನ ಶಾಪ ಎಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದೆ ನೋಡಿ. ಒಂದು ಇಡೀ ಸಾಮ್ರಾಜ್ಯನೇ ಅಂದ್ರೆ JDS ಅನ್ನೋ ಒಂದು ಸಾಮ್ರಾಜ್ಯನೇ ಇವತ್ತು ಕೆಳಗೆ ಹೋಗಿದೆ. ಎಲ್ರು ಅವ್ರನ್ನ ನೋಡಿದ್ರೆ ಹೊಡಿಯೋ ಅಂತ ಪರಿಸ್ಥಿತಿಗೆ ತಗೊಂಬಂದು ನಿಲ್ಸಿದ್ದಾರೆ ನೋಡಿ. ದೇವ್ರು ಇದಾನ ಅಂತ ಹೇಳೋದಕ್ಕೆ ಇದು ಒಂದೇ ಸತ್ಯ. ಅವರು ಆ ಒಂದು ಘಟನೆಯಲ್ಲಿ ಈ ತರ ಒಂದು ಮಾತಾಡಿದಾರಪ್ಪ ಅಂತ ಹೇಳಿದ್ರೆ, ಅವತ್ತೇ ಅವರಿಗೆ ದೇವರು ಶಿಕ್ಷೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಅರ್ಥ ಆಯ್ತಾ? ಅವತ್ತೇ ಅವರು ಈ ದೇವರು ಶಿಕ್ಷೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಆ ವಿಷಯ ಅವತ್ತು ಅವ್ರಿಗೆ ಗೊತ್ತಿರ್ಲಿಲ್ಲ. ಒಂದು ಮನೆ ಕೆಲಸ ಅಂದ್ರೆ ಮನೆಯಲ್ಲಿ ಡ್ರೈವರ್ ಆಗಿ ಇರೋನು ಪಾಪ ಅವನು ಏನೋ ದುಡಿಮೆ ಮಾಡಿ ಎಲ್ಲೋ ಅವನು ಸಾಲ ಮಾಡಿ ಆಗ್ಲಿ, ಅವನು ಎಲ್ಲೋ ಕೊಳ್ಳೆ ಹೊಡೆದು ಏನೋ ಒಂದು ಅವನು ಏನ್ ಮಾಡಿದಾನೆ, ಜಮೀನ್ ತಗೊಂಡಿದ್ದಾನೆ. ಅರ್ಥ ಆಯ್ತಾ? ಅದನ್ನ ನೀನು ಹೋಗ್ಬಿಟ್ಟು ನನಗೇ ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಎಷ್ಟು ಮಟ್ಟಕ್ಕೆ ನೀವು ಅವ್ರನ್ನ ತಗೊಂಬಂದಿದ್ದೀರಾ ನೋಡಿ. ಅವರ ಎಲ್ಲರ ಶಾಪ ನಿಮಗೆ ಎಷ್ಟು ಮಟ್ಟಿಗೆ ತಗೊಂಬಂದಿದೆ ಅಂತ ಹೇಳಿದ್ರೆ, ದಯವಿಟ್ಟು ರಾಜಕಾರಣಿಗಳಿಗೆಲ್ಲ ಹೇಳೋದು ಒಂದೇ ಒಂದು, ಬೇರೆಯವ್ರ ದುಡ್ಡನ್ನ ದೋಚಬೇಡಿ, ಬೇರೆಯವರ ಅಮಾಯಕರ ಮೇಲೆ ಇಷ್ಟೊಂದು ಅತ್ಯಾಚಾರನ ನಡೆಸಬೇಡಿ. ಇಷ್ಟೊಂದು ಕೆಲಸ ನೀವು ಮಾಡೋದಕ್ಕೆ ನಿಮಗೆ ದೇವರು ಅಂತ ಹೇಳ್ತಾರೆ ನೋಡಿ. ರಾಜಕಾರಣಿಗಳು ಬಂದ್ರೆ ಹೌದಾ ನಮಸ್ಕಾರ ದೇವ್ರೆ ಅಂತ ಎಲ್ರು ಹೇಳ್ತಾರೆ. ಈ ತರ ಒಂದು ದೇವರಾಗಿದ್ದು ಈ ತರ ಒಂದು ಒಳ್ಳೆ ಕೆಲಸ ಮಾಡ್ತಿದಪ್ಪ ಅಂತ ಹೇಳಿದ್ರೆ ಆ ದೇವ್ರು ನಿಮಗೆ ಮೆಚ್ಕೋಬೇಕು ನೋಡಿ. ನೀವು ಅವತ್ತು ಮಾಡಿದ ಪಾಪ ನೋಡಿ ಇವತ್ತು ಎಷ್ಟು ಮಟ್ಟಿಗೆ ನಿಮಗೆ ತಗೊಂಬಂದು ನಿಲ್ಸಿದೆ. ಸೊ ದಯವಿಟ್ಟು ರಾಜಕಾರಣಿಗಳೆಲ್ಲಾನು ಸ್ವಲ್ಪ ನೀವು ತಿದ್ಕೋಬೇಕು ನಿಮ್ಮ ತಪ್ಪುಗಳನ್ನ. ನಿಮ್ಮ ಫಸ್ಟ್ ಆಫ್ ಆಲ್ ನೀವು ತಪ್ಪು ಮಾಡಿರ್ತೀರಾ, ಅದೇ ತಪ್ಪನ್ನು ನಿಮ್ಮ ಮಕ್ಕಳಿಗೂ ಅವ್ರಿಗೆ ಬಂದಿರುತ್ತೆ ನೋಡಿ. ಅಪ್ಪ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಮಗ ತಪ್ಪು ಮಾಡಲ್ಲ ಅಂತಲ್ಲ, ಅಪ್ಪ ತಪ್ಪು ಮಾಡಿದ್ರೆ ಮಗನೂ ತಪ್ಪು ಮಾಡ್ತಾನಂತಲ್ಲ. ಅರ್ಥ ಆಯ್ತಾ? ಸೊ ಅವ್ರವ್ರಿಗೆ ಅಲ್ಲಿ ಇರೋ ವ್ಯವಸ್ಥೆ ನೋಡಿ ಅವ್ರಿಗೆ ಎಲ್ಲಾನು ಕೊಟ್ಟಿದ್ದಾನೆ ದೇವ್ರು. ಬಟ್ ಹುಡುಗಿ ಜಾಸ್ತಿ ಡೈಲಿ ಒಂದು ಹುಡುಗಿ ಬೇಕಂತ ಹೇಳ್ಬಿಟ್ಟು ಸುಮಾರು ಒಂದು 2500 ವಿಡಿಯೋಕ್ಕಿಂತ ಅವನು ಹೆಚ್ಚಿಗೆ ಕೊಟ್ಟಿದ್ದಾನೆ. ಅಷ್ಟೊಂದು ವಿಡಿಯೋಸ್ ಮಾಡಿರ್ಬೇಕಾದ್ರೂ ಅಲ್ಲಿರೋ ಜನವಾಗ್ಲಿ, ಅವರು ರಿಲೇಷನ್ ಆಗ್ಲಿ, ಇಲ್ಲ ಅವ್ರಿಗೆ ಕೆಲಸ ಮಾಡ್ತಿರೋರು ಎಲ್ಲಾನಾಗ್ಲಿ, ಇಷ್ಟೊಂದು ಎಲ್ಲಾನು ಮುಚ್ಚಿಟ್ಟಿದ್ದಾರೆ. ಇದು ತಪ್ಪು ಅವನದು ಒಬ್ಬಂದೇ ಅಲ್ಲ. ಇಲ್ಲಿ ಯಾರೆಲ್ಲ ಅವನಿಗೆ ತಪ್ಪು ಮಾಡಿದಾರೋ ಅಂದ್ರೆ ಅವನಿಗೆ ಸಪೋರ್ಟ್ ಮಾಡಿದಾರೋ ದಯವಿಟ್ಟು ಸ್ವಲ್ಪ ಅವ್ರಿಗೆಲ್ಲಾನು ಒಂದೇ ಒಂದು ನಾನು ಕೇಳ್ಕೊಳ್ಳೋದು ಒಂದೇ ಬಂದ್ರೆ, ಈ ತರ ಒಂದು ರಾಜಕಾರಣಿಗಳಿಗೆ ನೀವು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡಿ ಒಳ್ಳೆ ಕೆಲಸ ಮಾಡಿ ನೋಡಿ. ಜನಕ್ಕೆ ಏನು ಅಗತ್ಯ ಇದೆಯೋ ಆ ಕೆಲಸಕ್ಕೆ ಸಪೋರ್ಟ್ ಮಾಡಿ. ಈ ತರ ಒಂದು ಅವನ ಸುಖಕ್ಕೋಸ್ಕರ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಯಾರೆಲ್ಲ ಈ ವಿಡಿಯೋಸ್ ಅಲ್ಲಿ ಅಂದ್ರೆ 2500 ಜನನು ಏನು ವಿಡಿಯೋ ಮಾಡಿದಾರೋ ಅದೆಲ್ಲ ಬೇರೆ ಬೇರೆ ಹುಡುಗಿರು ಎಲ್ಲೆಲ್ಲೋ ಕನೆಕ್ಟ್ ಆಗಿರ್ತಾರೆ. ಅವನು ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ. ಸೊ ಯಾರೆಲ್ಲ ಈ ತರ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡಿದಿರೋ ದಯವಿಟ್ಟು ನಿಮ್ಮೆಲ್ಲಾನು ನಿಮ್ಮ ಇದನ್ನ ಸ್ವಲ್ಪ ತಿದ್ಕೊಳ್ಳಿ. ಈ ತರ ಒಂದು ಅನ್ಯಾಯನ ದಯವಿಟ್ಟು ನಮ್ಮ ಹೆಣ್ಮಕ್ಳಿಗೆ ಮಾಡಕ್ ಹೋಗ್ಬೇಡಿ. ಯಾರ್ದೋ ಏನೋ ಒಂದು ಅವ್ರ ಫ್ಯಾಮಿಲಿ ಕಷ್ಟ ಇರ್ಬೋದು, ಏನೋ ಇರ್ಬೋದು, ಈ ತರ ಒಂದು ಕೆಲಸಕ್ಕೆ ನೀವು ತಗೊಂಬರಬೇಡಿ. ಅರ್ಥ ಆಯ್ತಾ? ಸೊ ನಾನು ಮಾತಾಡೋದ್ರಲ್ಲಿ ನಿಮಗೇನಾದರೂ ಸರಿ ಅನ್ಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ತರ ಒಂದು ಒಳ್ಳೆ ಕೆಲಸ ನಿಮ್ಮ ಹತ್ತಿರದಲ್ಲಿರೋ ಇಲ್ಲ ಬೇರೆ ಎಲ್ಲಾದ್ರೂ ಒಂದು ರಾಜಕಾರಣಿ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಎಲ್ಲಿ ತಿಳಿಸ್ಬೇಕು ಅಲ್ಲಿ ತಿಳಿಸಿ. ಈ ತರ ಒಂದು
ಕೆಲಸ ಇನ್ಮುಂದೆ ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ನಡಿಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ಈ ತರ ಒಂದು ಕೆಲಸ ಇನ್ಮುಂದೆ ಎಲ್ಲೂ ನಡೆಯಲ್ಲ. ನಮಸ್ತೆ, ಧನ್ಯವಾದ.